ನಮ್ಮ ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬರು ಪುರೋಹಿತರು, ಅವರು ಹರಿಕತೆ ಮಾಡಿಕೊಂಡು ನಮ್ಗೆ ತಿಳಿದಂಥ ವಿಷಯಗಳನ್ನು ತಿಳಿಸಿ ಪಾಠ ಮಾಡ್ತಾಯಿದ್ರು. ಹಳ್ಳಿ ಜನ ಎಲ್ಲ ಕೂತ್ಕೊಂಡು ಕೇಳಬೇಕು. ಅವರಿರುವಂಥ ಊರು ಹೇಗಿತ್ತು ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ಹಾಗೆ ನದಿ ಎರಡು ಕವಲಾಗಿ ಒಡೆದು ಹಳ್ಳಿನ ಸುತ್ತುವರೆದು ಬಿಡ್ತದೆ, ದ್ವೀಪ ಆದಂಗೆ ಆಗುತ್ತೆ. ಬಾಕಿ ದಿವಸ ಏನು ತೊಂದರೆ ಇಲ್ಲ. ಮಳೆಗಾಲ ದಿವಸದಲ್ಲಿ ಮಾತ್ರ ನದಿ ಪ್ರವಾಹ ಬಂದಾಗ ಆ ಊರು ನಡುಗಡ್ಡೆ ಆಗಿಬಿಡ್ತದೆ. ಅದು ಸುಮಾರು 3-4 ದಿವಸ ಪ್ರವಾಹ ಕಮ್ಮಿ ಆಗೋವರೆಗೂ ಆ ಊರಿಗೆ ಹಾಲು ಮೊಸರು ಪೂರೈಕೆ ಆಗೋಂಗಿಲ್ಲ. ಅದೆಲ್ಲ ಹೊರಗಡೆಯಿಂದ ಬರಬೇಕಾದ್ದು. ಒಂದ್ಸಲ ಹೀಗೆ ಜೋರಾಗಿ ಮಹಾಪೂರ ಬಂತು, ನದಿ ಬಂದು ಊರು ನಡುಗಡ್ಡೆ ಆಯಿತು. ಪುರೋಹಿತರು ಅಂದ್ಕೊಂಡ್ರು, ಆಯ್ತಪ್ಪ ಇನ್ನು 4 ದಿವಸ ನೀರು ಇಳಿಯೋವರೆಗೂ ಹಾಲು ಮೊಸರು ಇಲ್ಲ ನಮಗಿನ್ನ ಅಂದ್ಕೊಂಡ್ರು. ಆದರೆ ಬೆಳಗ್ಗೆ 9 ಗಂಟೆಗೆ ಹಾಲಿನೊಳಗೆ ಬಂದ್ಬಿಟ್ರು. ಬುಟ್ಟಿ ಇಟ್ಕೊಂಡು ಹಾಲು ಮೊಸರೆಲ್ಲ ತಂದಿದ್ದಾಳೆ. ಇವ್ರಿಗೆ ಆಶ್ಚರ್ಯವೂ ಆಶ್ಚರ್ಯ. ಅಲ್ಲಮ್ಮ, ನಾವು ಕೂಡ ಬರೋಂಗಿಲ್ಲ, ಅಷ್ಟು ಜೋರಾಗಿದೆ ನದಿ ಪ್ರವಾಹ, ನೀನು ಹೇಗೆ ಬಂದೆ? ಇಲ್ಲೇ ಇದೆಯಾ ನೀನು? ಇಲ್ಲ, ನಮ್ಮೂರಿಂದ ಬಂದೆ. ಮತ್ತೆ ಹೇಗೆ ಬಂದೆ ನೀನು? ನೀವೇ ಹೇಳಿದ್ರಲ್ಲ ಸ್ವಾಮಿ ಮೊನ್ನೆ ಹರಿಕತೆ ಮಾಡ್ತಾ, ನಂಬಿಕೆ ಇರಬೇಕಮ್ಮ, ನಂಬಿಕೆ ಇದ್ರೆ ಏನು ಆದ್ರೂ ಆಗ್ತದೆ ಅಂತ ಹೇಳಿದ್ರಿ, ಅದೇನಾಯ್ತು ಈಗ ಅಂತ ಕೇಳಿದರು. ದೇವ್ರ ಮೇಲೆ ನಂಬಿಕೆ ಇದ್ರೆ ಏನಾದರೂ ಆಗ್ತದೆ ಅಂತ ಹೇಳಿದ್ರಲ್ಲ, ಅದು ನೋಡಿಬಿಡ್ಬೇಕು ಅಂತ ಹೇಳಿ ನಾನು ಹಾಲು ಮೊಸರು ಬುಟ್ಟಿಯಲ್ಲಿ ಇಟ್ಕೊಂಡೆ. ನೀವೇ ಕಲಿಸಿದ್ರಲ್ಲ ಮಂತ್ರ. ನದಿ ಹತ್ರ ಬಂದೆ, ನಾರಾಯಣ ನಾರಾಯಣ ಅಂದ್ಕೊಂಡು ನಡ್ಕೊ ಬಂದ್ಬಿಟ್ಟೆ ನೀರ ಮೇಲೆ. ನಿಜವಾಗ್ಲೂ ಬಂದ್ಯಾ ಅಂತ ಕೇಳಿದ್ರು. ಹೌದು, ನೀವು ಹೇಳಿದ್ರಲ್ಲ ಸರ್, ನಾರಾಯಣ ಅನ್ಕೊಂಡೆ ಬಂದೆ, ತಂದಿದ್ದೀನಿ ಈಗ. ಮತ್ತೆ ವಾಪಸ್ ಹಂಗೆ ಹೋಗ್ತೀಯಾ? ಮತ್ತೆ ಹಂಗೆ ಹೋಗ್ಬೇಕಲ್ಲ, ಬೇರೆ ಹಾದಿಯಲ್ಲಿದೆ ನನಗೆ ಅಂದು. ಇದು ನೋಡ್ಬೇಕನ್ನಿಸ್ತು. ನಾನು ಹೇಳಿದ ಮಾತೇ ಇಷ್ಟು ಪ್ರಭಾವ ಆಗಿರ್ಬೇಕಾದ್ರೆ ನಾನು ಹೋದ್ರೆ ಏನಾಗ್ಬೋದು? ಆಕೆ ಜೊತೆಗೆ ಹೋದ್ರು. ಆಕೆ ಸೀದಾ ಹೋದ್ಲು, ತಲೆ ಮೇಲೆ ಇಟ್ಕೊಂಡ್ಲು, ಕಣ್ಣು ಮುಚ್ಕೊಂಡು ನಾರಾಯಣ ನಾರಾಯಣ ನಡ್ಕೊಂಡು ಹೋಗ್ಬಿಟ್ಲು ನೀರ್ ಮೇಲೆ. ಇವರೊಂದು ನಾನು ಕಲಿಸಿದ ವಿದ್ಯೆನೇ ಎಷ್ಟು ಪ್ರಭಾವ ಆಗಿರ್ಬೇಕಾದ್ರೆ ನಾನು ನೋಡೇ ಬಿಡಬೇಕು ಅಂದರು. ನೀರು ಮುಟ್ಟು ನೋಡಿದ್ರು, ಭಾಳ ಚಳಿ ಇತ್ತು, ತಣ್ಣಗಾಗಿತ್ತು. ನಾರಾಯಣ ಅಂದ್ಕೊಂಡು ನೀರಲ್ಲಿ ಕಾಲು ಇಟ್ಕೊಂಡು ಕೊಚ್ಕೊಂಡು ಹೋದ್ರು. ಯಾಕಂದರೆ ಇವ್ರು ಹೇಳೋದಷ್ಟೇ ಗೊತ್ತಿತ್ತು, ನಂಬಿಕೆ ಆಕೆಗಿತ್ತು. ಅದಕ್ಕೆ ಭಾಗವತದಲ್ಲಿ ಬರೋ ಮಾತು, ಪುರೋಹಿತರಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಕೇಳಿದವ್ರು ಮಾತ್ರ ಖಂಡಿತ ಆಗುತ್ತೆ. ಈ ನಂಬಿಕೆ ಅನ್ನುವಂಥದ್ದು ಆಳವಾಗಿದ್ದರೆ ಯಾವುದಾದ್ರೂ ಕೆಲಸ ಮಾಡ್ತದೆ ಅಂತ. ಯಾವುದನ್ನಾದರೂ ನೀವು ಖಚಿತವಾಗಿ ನಂಬಿಕೊಂಡ್ರೆ ಹಾಗೆ ಆಗ್ಬಿಡುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಎಷ್ಟೋ ಸಲ ಅನುಭವಕ್ಕೆ ಬಂದಿದೆ. ಕೂತಿರ್ತೀರಿ, ಫೋನ್ ಸಪ್ಪಳಾಗುತ್ತೆ. ಬಹುಶಃ ಅವ್ರದ್ದೇ ಇರಬೇಕಿದು ಫೋನು ಅಂತೀರಿ, ಅವ್ರದ್ದೇ ಇರುತ್ತೆ. ಅದೇನು ಗೊತ್ತಾಯ್ತು ನಿಮ್ಗೆ ಬರ್ತದೆ ಅಂತ? ಅಥವಾ ಇವತ್ತು ಯಾಕೋ ಪಾಪ ಫೋನ್ ಮಾಡಿಲ್ಲ ಮಗ, ಭಾಳ ದಿವಸದಿಂದ ಮಾಡಿಲ್ಲ, ಇವತ್ತು ಬರ್ಬೋದೇನೋ ಫೋನು ಅಂದ್ಕೊಂಡಿದ್ದೀರಿ, ಫೋನ್ ಬರ್ತದೆ. ಅದು ಕಾಕತಾಳೀಯ ಅಂತ ಕರಿಬೋದೇನೋ ನೀವು. ಅದು ನನಗೇನಂದರೆ, ಯಾವುದನ್ನಾದರೂ ಗಟ್ಟಿಯಾಗಿ ನಂಬಿಕೊಂಡ್ರೆ ಹಾಗೆ ಆಗಿಬಿಡ್ತದೆ ಅಂತ ಒಂದು ಉದಾಹರಣೆ ಹೇಳಿದೆ ಈಗ ನಾನು ಅವ್ರಿಗೆ. ನನಗೆ ಭಗವಂತನ ಕೃಪೆಯಿಂದ ಕಲಾಂ ಅವ್ರ ಪರಿಚಯ ಭಾಳ ವರ್ಷ ಆಯಿತು. 2001ರಿಂದ ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಪರಿಚಯ ಇದ್ದಂಥದ್ದು. 2001ರಲ್ಲಿ ಅಣ್ಣಾ ಯೂನಿವರ್ಸಿಟಿ ಅಂತಿದೆ ಚೆನ್ನೈದಲ್ಲಿ. ಅಲ್ಲಿ ನಾನು MBA ಹುಡುಗರಿಗೆ ಪಾಠ ಮಾಡೋಕ್ಕೆ ಪ್ರತಿ ತಿಂಗಳು ಒಂದು ಕ್ಲಾಸಿಗೆ ಹೋಗ್ತಾಯಿದ್ದೆ. ಅಲ್ಲಿ ಅವಾಗ ಕಲಾಂ ಅವರು ಸರ್ಕಾರದಿಂದ ರಿಟೈರ್ ಆಗಿ ಅಲ್ಲಿ ಪ್ರೊಫೆಸರ್ ಎಮಿರಿಟಸ್ ಅಂತಾಗಿದ್ದರು. ಕೆಲವೊಂದು ಕ್ಲಾಸ್ ತೊಗೋತಾ ಇದ್ದರು. ಒಂದು ರೂಮ್ ಕೊಟ್ಟಿದ್ದರು ಅವರಿಗೆ. ಡಾಕ್ಟರ್ ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸ್ಲರು, ನನ್ನ ಸ್ನೇಹಿತ ಅವರು ಕಲಾಂ ಥರನೇ ಕೂದಲೆಲ್ಲ ಬಿಟ್ಟು ಹಾಗೆ ಇದ್ದಾರೆ ಅವರು. ಅಲ್ಲಿ ಹೋದಾಗ ಒಂದು ಲೆಕ್ಚರ್ ಮುಗಿದ ತಕ್ಷಣ ಅವರು ವೈಸ್ ಚಾನ್ಸಲರ್ ರೂಮಲ್ಲಿ ಊಟ ಮಾಡೋದು. ಬನ್ನಿ ಶಾಲ್ ವಿ ಗೋ ಟು ಕಲಾಂ ಅನ್ನೋರು. ಹೋಗೋಣ ಬರ್ರಿ ಅಂತಿದ್ವಿ. ಅವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವಾಗ ಹೋಗಿ ಕೂತ್ಕೊಂಡು ಸ್ವಲ್ಪ ಖಾಲಿ ಫ್ರೀ ಆಗಿರೋರು. ಊಟ ಆಯ್ತಾ ಅಂತ ಕೇಳೋರು. ಆಯಿತು ಅಂದ ತಕ್ಷಣ ಪಕ್ಕದ ಮುಚ್ಚಳ ತೆಗೆದು ಒಂದು ಮುಷ್ಟಿ ಹುರಿದು ಶೇಂಗಾ ಕೊಡಬೇಕು, ನಮಗೆ ಕಡಲೆಕಾಯಿ ಬೀಜ ಕೊಡಬೇಕು, ತಿನ್ನಿ ಒಳ್ಳೇದು, ಗುಡ್ ಫಾರ್ ಹೆಲ್ತ್ ಅನ್ನೋರು. ನಮಗೇನು ಕೆಲಸ? ವಿಮಾನಕ್ಕೆ ವಾಪಸ್ ಬೆಂಗಳೂರು ಬರ್ದಂಗೆ ನಂಗೆ ಖಾಲಿ ಇದ್ದೆ. ಆ ಹಟ್ಟೆ ತಮ್ಮ ಕತೆ ಎಲ್ಲ ಹೇಳೋರು, ಅನುಭವ ಹೇಳ್ತಿದ್ರು. ಒಂದು ಸಲ ಕೇಳಿದರು, ಡು ಯು ಗೋ ಟು ಟೆಂಪಲ್ ಅಂದರು. ಯಾ, ಐ ಗೋ ಟು ಟೆಂಪಲ್ ಸಮ್ ಟೈಮ್ಸ್ ಅಂದೆ. ವೈ ಅಂದರು. ಐ ಫೀಲ್ ಹ್ಯಾಪಿ ಅಂದೆ. ವಾಟ್ ಡು ಯು ಆಸ್ಕ್ ಗಾಡ್? ದೇವ್ರನ್ನ ಏನು ಕೇಳ್ಕೊತೀಯ ಅಲ್ಲಿ ಹೋಗಿ ಅಂದರು. ನಾನೇನು ಕೇಳ್ಕೊಳ್ಳಲ್ಲ ಅಂದೆ. ಯಾಕೆ ಅಂದರು. ದೇವ್ರೇನು ತಹಶೀಲ್ದಾರ ಅವನು ಅಪ್ಲಿಕೇಶನ್ ಕೊಡೋದಕ್ಕೆ? ಇದು ಕೊಡು ಇದು ಕೊಡೋದಕ್ಕೆ ಅವ್ನು ಗೊತ್ತಿರಬೇಕಲ್ಲ. ಗೊತ್ತಿಲ್ಲದ್ರೆ ಅದೆಂಥ ದೇವ್ರವನು? ನನಗೇನು ಕೊಡಬೇಕು ಅಂತ ಗೊತ್ತಿದೆ, ಏನು ಕೊಡಬಾರ್ದು ಅಂತ ಗೊತ್ತಿದೆ, ಯಾವಾಗ ಕೊಡಬೇಕಂತ ಗೊತ್ತಿದೆ, ಎಷ್ಟು ಕೊಡಬೇಕಂತ ಗೊತ್ತಿದೆ. ನಾವು ಕೇಳಬಾರ್ದು. ನಾನು ಹೇಳಿದೆ, ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ಭಗವಂತನ ಏನೂ ಕೇಳಬಾರ್ದು, ಕೇಳಿದರೆ ಎರಡೇ ಕೇಳಬೇಕು. ದಯವಿಟ್ಟು ಭಗವಂತ ಯಾರ ಮುಂದೆ ಕೈ ಚಾಚಿ ನನ್ನ ದೀನ ಮಾಡಬೇಡಪ್ಪ ಮರ, ಹೆಲ್ಪ್ಲೆಸ್ ಮಾಡಬೇಡ ನನ್ನ. ಕೊನೆಗೆ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂದ ಹಾಗೆ
ಆರಾಮಾಗಿ ಸಾವು ಕೊಡಪ್ಪ, ಮತ್ತೊಬ್ಬರಿಗೆ ಭಾರ ಆಗೋಂಗೆ ಮಾಡಬೇಡ ಅಂತ ಬೇಡ್ಕೋಬೇಕಂತೆ. ಒನ್ ಮಿನಿಟ್ ಅಂದರು. ಡೈರಿ ತೆಗೆದ್ರು. ಅಲ್ಲಿ ರೈಟ್ ಇಟ್. ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್, ರೈಟ್ ಅಂದರು. ಎಸ್ ಸರ್. ಸೆಕೆಂಡ್ ಒನ್ ಈಸ್ ಗಿವ್ ಮಿ ಎ ಕಂಫರ್ಟೇಬಲ್ ಡೆತ್, ರೈಟ್ ಅಂದರು. ಎಸ್ ಅಂದೆ. ಬರ್ಕೊಂಡ್ರು. ಡೈರಿ ಮುಚ್ಚಿದ್ರು. ಟಪ್ ಅಂತ ಟೇಬಲ್ ಬಡಿದ್ರು. ಐ ವಾಂಟ್ ಟು ಡೈ ಟೀಚಿಂಗ್. ಇದು ನನಗೆ ಹೇಳಿದ್ದು 2001ರಲ್ಲಿ ಸ್ವಾಮಿ. 2015ರಲ್ಲಿ ಹಾಗೆ ಆಯಿತು. ಅವತ್ತಿನ ದಿವಸ ನಾನು ರಾಯಚೂರಲ್ಲಿ ಇದ್ದೀನಿ. ನಾನು ಇಡೀ ದಿವಸ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸಿಗೆ ಕೆಲಸ. ಕ್ಲಾಸ್ ಮುಗಿಸಿ ನಾನು ಹೋಟೆಲ್ಗೆ ಹೋಗಿದ್ದೆ. ನಾನು ಮೊಬೈಲ್ ಆಫ್ ಮಾಡಿಕೊಂಡಿದ್ದೆ. ಆನ್ ಮಾಡಿದ ತಕ್ಷಣ ನೋಡ್ತೀನಿ ಮನೆಯಿಂದ ನಾನು ಹೆಂಡ್ತಿದ್ದು 10 ಫೋನ್ ಕಾಲ್ ಇತ್ತು. ಏನಿರಬೇಕು ಅಂತ ಫೋನ್ ಮಾಡಿದ್ದೆ. ಏನಾಯಿತು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಯಾಕೆ ಅಂದೆ. ಕಲಾಂ ಹೋಗ್ಬಿಟ್ರಂತೆ. ಅದಕ್ಕಿಂತ 2 ತಿಂಗಳ ಮೊದಲೇ ಅವ್ರ ಜೊತೆ 3 ತಾಸು ಕಳೆದು ಬಂದಿದ್ದೀನಿ ನಾನು. ಏನು ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ, ಅದೇನು ಲೆಕ್ಚರ್ಗೆ ಹೋದ್ರಂತೆ, ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಭಾಷಣಕ್ಕೆ ನಿಂತ್ಕೊಂಡ್ರಂತೆ, ಹಿ ಕೊಲ್ಯಾಪ್ಸ್ ಆ್ಯಂಡ್ ಹಿ ಡೈಡ್ ಅಂತ. ನಂದು ಹಿ ಗಾಟ್ ವಾಟ್ ಹಿ ವಾಂಟೆಡ್. ನನಗೊಂದು ನಂಬಿಕೆ ಇದೆ ಸ್ವಾಮಿ, ಇಫ್ ಯು ಬಿಲೀವ್ ಸಮಥಿಂಗ್ ಇಂಟೆನ್ಸ್ಲಿ ಇಟ್ ಹ್ಯಾಪನ್ಸ್. ಯಾವುದನ್ನು ಗಟ್ಟಿಯಾಗಿ ನಂಬ್ಕೊಂಡ್ರೆ ಹಂಗೆ ಆಗ್ಬಿಡುತ್ತೆ. ಆ ನಂಬಿಕೆ ಬಲ ಇರಬೇಕು. ನಂಬಿಕೆ ಅರ್ಧ ಇದ್ರೆ ಆಗೋಲ್ಲ. ಟಾಲ್ಸ್ಟಾಯ್ ಬರೀತಾನೆ ಒಂದು ಕಥೆನ. ಒಬ್ಬ ಪಾದ್ರಿ ಕಾಡಿನಲ್ಲಿ ಹೋಗ್ತಾ ಇದ್ದ ಕಾರಲ್ಲಿ. ತಟ್ಟು ಕಾಡು, ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದು ಕಡೆಗೆ 3 ಜನ ಮುದುಕರು ಕೂತಿದ್ದಾರೆ. ಬಿಳಿ ಕೂದಲು, ಬಿಳಿ ಉದ್ದ ಗಡ್ಡ. ಏನು ಮಾಡ್ತಿದ್ದಾರೆ 3 ಜನ ಮುದುಕರು ಇಲ್ಲಿ ಅಂತ ನೋಡ್ದ. ಕಾರಿಂದ ಇಳ್ದ. ಹತ್ರ ಹೋಗಿ ನೋಡ್ದ. ಅವ್ರು 3 ಜನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಪ್ರಾರ್ಥನೆ ಬಹಳ ಸುಲಭ. ವಿ ಆರ್ 3, ಯು ಆರ್ 3, ಬ್ಲೆಸ್ ಅಸ್. ವಿ ಆರ್ 3, ಯು ಆರ್ 3, ಬ್ಲೆಸ್ ಅಸ್. ಇವನಂದಂತ ಪಾದ್ರಿ, ಇದೆಂಥ ಮಂತ್ರ ರೀ ಇದು ಪ್ರಾರ್ಥನೆನೇ ಇದು? ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಇದು ಯಾರೋ ಕಲಿಸಿದ್ರು. ನಾವು 3 ಜನ, ಅವ್ರು 3 ಜನ, ಫಾದರ್, ಸನ್ ಆ್ಯಂಡ್ ದಿ ಹೋಲಿ ಗೋಸ್ಟ್ 3, ಅವ್ರು ಕಾಪಾಡಲಿ ನನ್ನ ಅಂತ ಕೇಳ್ಕೊತೀವಿ ಅಂದ್ರಂತೆ. ಇವನು ಹೇಳಿದಂತೆ ಹಂಗಲ್ಲಪ್ಪ, ಅದು ಪ್ರಾರ್ಥನೆ ಹಂಗಲ್ಲ, ನಾ ಕಲಿಸ್ಕೊಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇದು ಮೊದಲನೇ ಪ್ರಾರ್ಥನೆ, ಇದು 2ನೇ ಪ್ರಾರ್ಥನೆ, ಇದು 3ನೇ ಪ್ರಾರ್ಥನೆ ಅಂತೆಲ್ಲ ಕಲಿಸಿದ. ಪಾಪ ವಯಸ್ಸಾಗಿದೆ, ನೆನ್ಪುಳಿಯಲ್ಲ ಅವರಿಗೆ. ಇನ್ನೊಂದು 2 ಸಲ ಕೇಳಿಸ್ಕೊಂಡ್ರು. ಸಮಾಧಾನ ಆಯ್ತು ಇವನಿಗೆ. ಅಂತೂ ಪ್ರಾರ್ಥನೆ ಕಲಿಸಿದೆ ನಾನು ಇವರಿಗೆ ಅಂಥೇಳಿ ವಾಪಸ್ ಕಾರಲ್ಲಿ ಬರ್ತಾ ಇದ್ದಾನೆ. ದೊಡ್ಡದೊಂದು ಕೆರೆ. ಆ ಕೆರೆ ಸುತ್ತ ಕಾರ್ ಬರ್ಬೇಕು ಹಿಂಗೆ. ಅವ್ನು ಬರುವ ಕೆರೆ ನೋಡ್ತಾ ಇದ್ದ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಎದೆ ಗುಂಡಿಗೆ ಹೊಡೆದೋಯ್ತು ಅವನು. ನೋಡ್ತಾನೆ 3 ಜನ ಮುದುಕರು ನೀರು ಮೇಲೆ ಓಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ ನಿಲ್ಸೋಂದ. ನೀರು ಮೇಲೆ ಹೆಂಗೆ ಓಡ್ಕೊಂಡು ಬರ್ತಿದ್ದಾರಪ್ಪ ಇವರು. ಆ 3 ಜನ ಬಂದರು, ಎದುರಿಸಿ ಬಿಡ್ತಾ ಇದ್ದಾರೆ. ಏನಾಯಿತು ಅಂತ ಕೇಳಿದ. ಸ್ವಾಮಿ, ನೀವು 1, 2 ನೆನಪಾಯಿತು, ಆ 3ನೇದು ಮರೆತು ಹೋಗ್ಬಿಟ್ಟಿದೆ, ಇನ್ನೊಮ್ಮೆ ಕಲಿಸಿ ಅಂದ್ರಂತವ್ರು. ಇವನಂತ 3ನೇದು ಹಾಳಾಗೋಯ್ತು, ನೀವು ನೀರು ಮೇಲೆ ಹೆಂಗೆ ಬಂದ್ರಿ ಅಂತ ಕೇಳ್ದ. ಅದು ಗೊತ್ತಾಗಲಿಲ್ಲ ನಮಗೆ, ನೀವು ಕಲಿಸಿದ್ರಲ್ಲ ಮಂತ್ರ ಅಂದ್ಬಿಟ್ವಿ, ಆ 3ನೇದು ಮರೆತು ಹೋಗಿದೆ ಅಂತ. ಇವನು ತಕ್ಷಣ ಹೇಳಿದಂತೆ, ಸ್ವಾಮಿ, ನನ್ನ ಮಂತ್ರ ಭಗವಂತನಿಗೆ ಅರ್ಪಿತ ಆಗಲಿಲ್ಲ. ನೀವೇನು ಹೇಳ್ತಿದ್ರಲ್ಲ ವಿ 3, ಯು 3 ಕಾಪಾಡಿ ನಮ್ಮನ್ನು ಅಂತ, ಅದು ಭಗವಂತನಿಗೆ ಇಷ್ಟ ಆಯಿತು. ಭಗವಂತನಿಗೆ ಶಬ್ದ ಬೇಕಾಗಿಲ್ಲ, ಅದರಿಂದಿರುವಂಥ ಭಾವ ಬೇಕಾಗತ್ತೆ. ಆ ನಂಬಿಕೆ ಬೇಕು ಭಗವಂತ ಇದ್ದಾನೆ ಅಂಥೇಳಿ. ನೋಡಿ, ಭಾರತದಲ್ಲಿ ಭಾಗವತದ ಕಥೆ, ರಷ್ಯಾದಲ್ಲಿ ಟಾಲ್ಸ್ಟಾಯ್ ಬರೆದಂಥ ಕಥೆ, 2 ಸಂವಾದಿಯಾಗಿರುವಂಥದ್ದು. ಮೂಲ ತತ್ವ ಅದೇನೆ. ನಂಬಿಕೆ ಇದ್ದರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ಲದ್ರೆ ಆಗೋಲ್ಲ ಅಂತ ನಾವು ಗಮನಿಸ್ಬೇಕು. ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದರೆ ಸಾಧನೆ ಆಗಿಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟದ್ದು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದರೆ ದೇವರಿಗೆ ಕಣ್ಣೇ ಇಲ್ಲ ಸರ್. ನಂಬಿಕೆ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ. ನನಗೆ ಯಾರೋ ಒಬ್ರು ಕೇಳಿದರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದರೆ, ಒಂದು ಮರಕ್ಕೂ ಎಲೆಕ್ಟ್ರಿಕ್ ಕಂಬಕ್ಕಿರುವಂಥ ವ್ಯತ್ಯಾಸ ಅಂತ ಹೇಳ್ತೀನಿ. ಒಂದು ಮರ ಇದೆ, ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ರೂ 1 ಇಂಚು ಉದ್ದ ಆಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ. ಆದ್ರೆ ಮರ ಬಿಡ್ತದೆ, ಯಾಕಂದರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ. ಅದು ಇದಕ್ಕೆ ಬೇರಿಲ್ಲ. ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕೆ ಸಾಧ್ಯ ಇಲ್ಲ. ಒಂದಲ್ಲ, ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಗಾಬರಿಗಳತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ. ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದು ಮಗುಗೆ ತಾಯಿ ಸ್ಪರ್ಶ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂದರೆ, ಅದು 3-4 ತಿಂಗಳು ಅನ್ಕೋತದೆ, ಎಲ್ಲ ಕಡೆನೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು. ಯಾಕಂದರೆ ಅಭದ್ರತೆ. ತಾಯಿ ನಂಬಿಕೆ ಇದೆ, ನಾನು ಇಟ್ಕೋತಾಳೆ ಅಂತ ಗೊತ್ತೋದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ. ಯಾಕಂದರೆ ನಂಬಿಕೆ ಇದೆ ಅವ್ರ ಜೊತೆಗೆ.
ಹೊಸಬ್ರ ಕಡೆ ಹೋಗಲ್ಲ, ಮುಖ ಹೋಗಲ್ಲ. ಅಲ್ಲಿ ಮನೆಯಲ್ಲದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರು ಇರ್ತಾರೋ ಅವ್ರ ಕಡೆನೇ ಹೋಗ್ತದೆ. ನಾವು ಅದೇ ಮಾಡಲ್ವಾ? ಬೇರೆ ದೇಶಕ್ಕೆ ಹೋದರೆ ಹುಡ್ಕಾಡ್ಕೊಂಡು ನಮ್ಮವ್ರು ಯಾರಿದ್ದಾರೆ ನೋಡ್ರಿ ಕನ್ನಡದವರು ಅಲ್ಲ. ನಾವು ಸುಮ್ಮನೆ ಅಮೇರಿಕಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲಿ ಇರೋದು ಭಾರತದವರೇ ಇರ್ತೀವಿ ನಾವಲ್ಲಿ.